ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋ ಬಂದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಅಂದರೆ 1 ವೀಕ್ ಆಗ್ತಿದೆ ಆಲ್ರೆಡಿ ಹಬ್ಬ ಆಗಿ. ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳ್ತಿದ್ದೀನಿ, ಯಾಕೆಂದರೆ ಎಡಿಟ್ ಎಲ್ಲ ಮಾಡಿ ಹಾಕಬೇಕಲ್ವ. ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಡಿಲೇ ಆಗಿ ಬರ್ತವೆ ವಿಡಿಯೋಗಳು. ಸಪೋರ್ಟ್ ಮಾಡಿ. ನಾನು ಎಲ್ಲನೂ ವಿಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಬಾಗಿಲಿಗೆ ಆಲ್ರೆಡಿ ತೋರಣ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿದ್ದೆ. ಮಾಮೂಲಿ ಜಾನು ದೇವ್ರ ಮನೆಯೆಲ್ಲ ಅವರೇ ಕ್ಲೀನ್ ಎಲ್ಲ ಮಾಡಿದರು. ನಾನು ಕುತ್ಕೊಂಡು ಬಗ್ಗಿ ಹೇಳೋಕ್ಕೆಲ್ಲ ನನಗೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ನಾನೇನು ಮಾಡೋಕ್ಕೋಗಲ್ಲ. ಜಾನುನೇ ಎಲ್ಲನೂ ರೆಡಿ ಮಾಡಿದ್ದು ಅಲ್ವಾ. ದೇವರು ಇನ್ನೂ ಹೋಗಿಲ್ಲ, ಈಗ ಸ್ನಾನ ಮಾಡ್ಕೊಂಡು ಬಂದಿರೋದು. ಆಲ್ರೆಡಿ ಕತ್ತೇನು ಕಸ್ಕಾಬಿಡೇನು ಹೋಯ್ತೈತೆ, ಆಯ್ತಾನೆ ಇಲ್ಲ. ಈಗ ರೆಡಿ ಮಾಡಿದ್ದೀನಿ, ಅಡುಗೆ ಎಲ್ಲ ಆಗೈತೆ. ಒಬ್ಬಟ್ಟು ಒಂದು ಆಗಿಲ್ಲ, ಮಾಡಬೇಕು. ಇದೇ ಹಾಕಿರೋದು. ಮತ್ತು ಇವಾಗ ದೀಪ ಪೂಜೆ ಮಾಡಾಗೈತೆ. ಸ್ವಲ್ಪ ಕುಂಕುಮ ಹಚ್ಕೊಂಬಿಡೋಣ. ಬಂದೆ ಮಗನೆ. ನೋಡೋಣ ನಮ್ಮ ಪಾಪ ಬೇವು ಬೆಲ್ಲ ತಿಂತಾನೆ ಏನು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತಿದ್ದೀನಿ ನಾನು. ಏನು ಯುಗಾದಿ ಹಬ್ಬದ ಶುಭಾಶಯಗಳು ಬೆಳಗ್ಗೆಯಿಂದ ವಿಷಯ ಮಾಡಿಲ್ಲ ಅಲ್ವ ಜನ. ಹ್ಯಾಪಿ ಯುಗಾದಿ. ಬಂಗಾರಿ ನಿಂಗೆ ನಮ್ಮ ಗಂಡಿಗೆ ಬೆಲ್ಲನೇ ಜಾಸ್ತಿ ಕೊಡೋಣ. ಕೈ ಒಳಗೆ ಹೋಗಿಬಾರ್ದು. ಬೆಲ್ಲ ಕೊಡ್ತೀರಮ್ಮ, ಬರೀ ಬೆಲ್ಲ ಕೊಡೋನಿಗೆ. ಹ್ಯಾಪಿ ಯುಗಾದಿ ಚರಿ. ಜಾಣ ಮರಿತಾರೆ ಅದು. ಅಗಿಬಾರ್ದು, ನೆಕ್ಕ ಬಿಡಬೇಕು, ಇಲ್ಲಾಂದರೆ ಕಹಿ ಹೊಡೆಯುತ್ತೆ. ತಿನ್ಕೋ. ಬೇವು ಬೆಲ್ಲ ತಿಂದಾಯ್ತು. ತಪ್ಪ ಸರಿ ಬಜ್ಜಿ ಅದಾದರೆ ಹೋಗುತ್ತೆ. ಬಜ್ಜಿ ಪುಟ ಇಲ್ಲಿ ನೋಡಿ ಫ್ರೆಂಡ್ಸ್, ಬಜ್ಜಿ ತಿಂತಿದ್ದಾನೆ ಅವನು. ಅಷ್ಟೇ ಓಡ್ಬಿಡ. ಒಂದ್ಸರಿ ನನ್ನೇ ವಿಡಿಯೋ ಮಾಡುವಂತಾನೆ, ಒಂದ್ಸರಿ ಈ ಥರ. ಎಲ್ಲ ರೆಡಿ ಆಗೈತೆ. ಒಬ್ಬಟ್ಟು ಒಂದು ಮಾತ್ರ ಆಗಲಿಲ್ಲ. ಹೊರಗಡೆ ತರಿಸೋಣ ಅಂತ ನೋಡಿದೆ. ಏನೋ ದೂರ ವಿಜಯನಗರಕ್ಕೆ ಹೋಗಬೇಕು ತರಕ್ಕೆ. ನಿಯರ್ ಎಲ್ಲೂ ಇಲ್ಲ. ಬಜ್ಜಿ ತಿಂತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಆಗೋಯ್ತು ಇವತ್ತು. ಸರಿ, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡು, ಒಬ್ಬಟ್ಟು ಮಾಡಿಬಿಡ್ತೀನಿ. ಒಬ್ಬಟ್ಟು ಮಾಡೋದು ತಿನ್ನೋಣ. ಬಾಳೆ ಎಲ್ಲ ಇದ್ರೆ ಚೆನ್ನಾಗಿರೋದು. ಅಯ್ಯೋ, ಇದೇ ಫಸ್ಟ್ ಟೈಮ್ ಅಲ್ವಾ ಜನ ಇಷ್ಟೊಂದು ವೆರೈಟಿ ಮಾಡಿರೋದು ಒಂದೇ ಸರಿ. ಇಲ್ಲೇ ಸಿಕ್ಕಾಕಬಿಟ್ಟೈತೆ. ನೀನು ಅದನ್ನು ಚೆನ್ನಾಗಿ ಜಜ್ಜಿಬಿಡ್ಬೇಕು. ಜಜ್ಜಿಬಿಟ್ಟಾಗ ಅದು ಉಂಡೆ ಮಾಡಿಬಿಟ್ರೆ ಆರಾಮಾಗಿ ನುಂಗ್ಕೊಂಬಿಡ್ಬೋದು. ಇದು ಎಲೆ ಥರ ಅಲ್ಲ, ಅದು ನಾಲ್ಗೆಗೆ ಕಚ್ಕತೈತೆ. ಆಯಿತು, ಇಷ್ಟೊಂದು ಬೆಲ್ಲ ಅವಶ್ಯಕತೆ ಇಲ್ಲ. ಅಯ್ಯೋ ಎಷ್ಟು ಬೆಲ್ಲ, ಎಷ್ಟು ಬೇಳೆಗೆ. ನಾನೊಂದು 3 ಒಬ್ಬಟ್ಟು ಮಾಡೋಣ ಅಂತ ನೆನಕಿರೋದು. ಜಲ್ದಿ ಬೇಕೋ ಮಿಕ್ಸಿ. ಇನ್ನೊಂದು ಬಜ್ಜಿ ಬೇಕಾ? ತಿನ್ಕೋ. ಒಂದೇ ಇದ್ದಿದ್ದು ಖಾಲಿ ಆಗೋದು. ಅಯ್ಯಯ್ಯೋ ಚಿರಿ, ಊಟಕ್ಕೆ ಬಂಗಾರಿ, ಊಟ ಮಾಡಕ್ಕೆ ತಿನ್ನುವಂತೆ. ಹೂರ್ಣ ಏನೋ ಆಗ್ಬಿಡುತ್ತೆ, ಅದನ್ನ ತಟ್ಟಿ ಇದು ಮಾಡೋದೇ ಇರೋದು. ಚೆನ್ನಾಗೈತೆ. ನಾನು ಇದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ನಲ್ಲ, ತಾಜ ರುಬ್ಕೊ. ಸರಿ, ರುಬ್ಬಿದ್ದು ಇದು ಹೂರ್ಣ ಕಲಿಸ್ಕೊಂಬಿಡ್ತೀನಿ. ಹೂರ್ಣ ರೆಡಿ ಮಾಡ್ಕೊಂಬಿಟ್ಟು ಎಷ್ಟೊತ್ತೊಂದು 5 ನಿಮಿಷ ತಟ್ಟಾಕ್ಬೋದು. ಟೈಮ್ ಬೇರೆ ಆಯಿತು. ಬಾಳೆ ಎಲೆ ಬೇರೆ ಸಿಗಲೇ ಇಲ್ಲ. ಬಾಳೆ ಎಲೆ ತರಬೇಕಲ್ವ ಜನ. ನಾನು ನೆನ್ನೆನೇ ನೀರಪ್ಪಣ. ಓ, ಅದೇನಿದ್ದ ಚೆನ್ನಾಗಿ ರುಬ್ಬುತ್ತಿದ್ದೆ, ನಾನು ಹೇಳಲಿಲ್ಲ ಅಂದಿದ್ರೆ. ಓ, ನೀನು ನೀರಾಕ ಆಡ್ಸಕ್ಕೆ ಅದೇನು ಚಟ್ನಿನ?
ಸರಿ ಬೇಕು ಕೊಡ್ಸು ಅವ್ನು ತಿನ್ಬೇಕಲ್ಲಿ ತಿನ್ನ ಹೆಂಗ ನೋಡು ರುಚಿ ನೋಡ್ಕೊಂಡು ಏನಂತೀವಿ ತಿನ್ಬಿಟ್ಟು ಸಾಕಾಗೈತೆ ಹಸಿ ಬೆಲ್ಲ ಹಾಕ್ಬೇಕು ಅಂತ ನೀವು ಫಸ್ಟು ಬೆಲ್ಲ ಹಾಕೊಬಿಡ್ಬೇಕಿತ್ತು ಒಬ್ಬಟ್ಟು ಆಗುವಷ್ಟು ಕಲಿಸ್ಕೊಂಡು ಮನೆ ಇದೆ ಇಲ್ಲ ಮೇಲೆ ನೋಡಿ ತೋರಿಸ್ತವನೆ ಬಂದ್ಬಿಟ್ಟು ಒಂಥರ ಯಾಕೋ ತಲೆಯಲ್ಲಿ ಇಲ್ಲಮ್ಮ ಹಂಗೆ ತೋರಿಸ್ಬಾರ್ದು ಕಳ್ಳ ಇಲ್ಲ ಎಣ್ಣೆ ನೋಡಿದೆ ಓಯ್ ಊಟ ಮಾಡಲ್ವಾ ನೀನು ಏನೋ ಅಲ್ಲಿ ಇಟ್ಟೈತೆ ಇನ್ನೊಂಚೂರು ಕೊಡಿ ತೆಳಿಗೆ ಹಿಟ್ಟು ಸ್ವಲ್ಪ ಕಮ್ಮಿ ಆಗೋಯ್ತು ನನಗೆ ಹಿಂಗೆ ಮಾಡಿ ತಟ್ಟಕ್ಕೆಲ್ಲ ಬರಲ್ಲ ಅದೇ ಮೇನ್ ಪ್ರಾಬ್ಲಮ್ ಈಗ ಸಿಗ್ಲಿವಲ್ಲ ಯುಗಾದಿ ಹಬ್ಬ ಅಂದರೆ ಒಬ್ಬಟ್ಟು ಸೊ ಒಬ್ಬಟ್ಟು ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಅಂತ ಮಾಡಿದ್ದೀನಿ ಬಟ್ ಈಗ ಅರ್ಜೆಂಟಿಗೆ ಇದಾಗಲ್ಲ ಅದನ್ನು ನಾನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅದನ್ನ ನೋಡೋಣ ಸುಮಾರಾಗಿ ಹಾಗೆ ಇದು ಮಾಡ್ತೀನಿ ಸದ್ಯಕ್ಕೆ ಇಟ್ಟು ಸಿಕ್ತು ಏ ನೀನು ಹೇಳಿದ್ರೆ ಚೆನ್ನಾಗಿ ಸುಮಾರಾಗಿ ಬರೋದನ್ನು ಹಾಳು ಮಾಡಿ ಇಕ್ಕದೆ ನಮ್ಮ ಜನ ಹಂಗೆ ಇಡ್ತಾರ ಜನ ಕೈನ ಐ ಹೋಗ್ ಬಿಡು ಬಿಡು ನಿನ್ನ ಕೈಲಿ ಏನೂ ಆಗಲ್ಲ ಅಂತ ನಂಗೆ ಗೊತ್ತು ನೀನು ಇರೋದನ್ನು ಹಾಳು ಮಾಡೋದೆ ಯಾವತ್ತೂ ನಮ್ಮ ಜಾನ ಏನು ಚೆನ್ನಾಗಿರೋದನ್ನೇ ಅದ್ಗೆಡ್ಸ್ ಮಡಗುತ್ತೆ ನೀನು ಚೆನ್ನಾಗಿರೋದನ್ನ ಚೆನ್ನಾಗಿ ಮಾಡು ಅಂದರೆ ಅಸಾಧ್ಯನಾ ಪಪ್ಪ ಹಾಳು ಮಾಡಿತ್ತು ಯಾಕೆ ಅಂದರೆ ನಾನು ನಾನು ಮಾಲಿ ಯಾರ ಸೌಂಡ್ ಕೊಟ್ಟಿದ್ದು ನೀನ ನೋಡು ಸೌಂಡ್ ಕೊಟ್ಟು ನಾನು ಹುಡುಗನ ಮೇಲೆ ಹೇಳ್ತಿದ್ದೀನಿ ಮೆತ್ತಗೆ ಬಂದು ನಿಂತಿರೋದು ಸ್ಪ್ರೆಡ್ ಕಜ್ಜಿ ಥರ ಆಗಬೇಕು ನನ್ನ ಒಂದು ಒಬ್ಬಟ್ಟು ನೋಡಿ ಹೋಂಡ ಒಡೆ ಎಷ್ಟು ಖರಾಬಾಗಿ ಇವತ್ತೇ ಮಾಡಿರೋದು ಅಡುಗೆ ಎಲ್ಲ ರೆಡಿ ಮಾಡಾಗಿತ್ತು ಒಬ್ಬಟ್ಟೊಂದು ಮಾಡಿರಲಿಲ್ಲ ಜಾನು ಏನು ಬೇಡ ಅಂತು ಬಟ್ ನಾನು ಇರಲಿ ಅಂತ ಮಾಡಿದೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಅಡುಗೆನ ಒಟ್ಟಿಗೆ ಮಾಡಿರೋದು ನಾವು ಯಾವತ್ತೂ ಇಷ್ಟೊಂದು ಅಡುಗೆ ಐಟಮ್ ಎಲ್ಲ ಮಾಡ್ಕೊಂಡು ತಿಂತಿರಲಿಲ್ಲ ಅನ್ನ ಸಾಂಬಾರು ಒಂದು ಬಜ್ಜಿ ಅದು ಬಿಟ್ಟರೆ ಪಲಾವ್ ಈ ಥರ ಏನಾದರೂ ಮಾಡ್ತಿದ್ದೆ ಅಷ್ಟೇ ಇಷ್ಟೊಂದು ಐಟಮ್ನ ಇಷ್ಟೊಂದು ಸಾರಿ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ನನಗೆ ಖುಷಿ ಆಯಿತು ಒಬ್ಬಟ್ಟೊಂದು ಮಾಡೋದು ಬಾಕಿ ಇತ್ತು ಒಬ್ಬಟ್ಟು ಮಾಡಬೇಕಾದ್ರೆ ಏನಾಯ್ತು ಅಂದರೆ ಹೂರ್ಣಕ್ಕೆ ಬೇಕಿತ್ತಲ್ಲ ಅದು ಏನು ಮೈದಾದಲ್ಲಿ ಮಾಡೋದು ಹಿಟ್ಟು ಸಾಕಾಗಲಿಲ್ಲ ಹಾಗಾಗಿ ಅದೇನಾಯಿತು ಸರಿಯಾಗಿ ಬರಲಿಲ್ಲ ಫಸ್ಟು ನಾನು ಒಬ್ಬಟ್ಟು ಮಾಡಿದ್ದೀನಿ ನೋಡಿ ಅದು ವಡೆ ಥರ ಒಳ್ಳೆ ಕಜ್ಜಿ ಥರ ಕಿತ್ಕೊಂಡು ಬರ್ತಿತ್ತು ಅದನ್ನು ತಟ್ಟೋಕ್ಕೆ ಆಗಲಿಲ್ಲ ಹೇಗೋ ಅಡ್ಜಸ್ಟ್ ಮಾಡಿದೆ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಸಿಕ್ತು ನಾನು ಫಸ್ಟೇ ಇದನ್ನು ನಾದಿ ಹಿಟ್ಟು ಬಿಟ್ಟಿದ್ರೆ ಅದು ನೀಟಾಗಿ ಬಂದಿರ್ತಿತ್ತು ಬಟ್ ನಾನು ಅದು ಇಟ್ಟಿರಲಿಲ್ಲ ಮಾಡಬೇಕು ಅನ್ನೋ ಐಡಿಯಾ ಅಷ್ಟೊಂದು ಇರಲಿಲ್ಲ ಆಮೇಲೆ ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದೆ ತರ್ಸೋಣ ಹೊರಗಡೆ ಅಂದ್ಕೊಂಡೆ ಸೊ ದೂರ ಹೋಗಬೇಕಿತ್ತು ನಿಯರ್ ಎಲ್ಲೂ ಇರಲಿಲ್ಲ ಹಾಗಾಗಿ ತರಿಸ್ಲಿಲ್ಲ ಆಮೇಲೆ ನಾನು ಹುಡಿಕೊಡ್ತು ಇತ್ತು ಮೈದಾ ಹಿಟ್ಟು ನಾನು ಕೇಕ್ ಮಾಡಿ ಖಾಲಿ ಮಾಡಿಬಿಟ್ಟಿದ್ದೆ ಆಮೇಲೆ ಸಿಕ್ತಲ್ಲ ಅದನ್ನು ಹಾಕ್ಬಿಟ್ಟು ಇದು ಮಾಡಿದೆ ಸದ್ಯ ಗಟ್ಟಿ ಆಯಿತು ಕೊನೆಗೆ ಅದರಲ್ಲೇ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅದು ಮೆದು ಆಗಿರೋದು ಬಟ್ ಟೈಮ್ ಇರಲಿಲ್ಲ ನಮ್ಮ ಹತ್ರ ಆಲ್ರೆಡಿ ಊಟದ ಟೈಮ್ ಮೀರೇ ಹೋಗಿತ್ತು ಬಟ್ ಒಬ್ಬಟ್ಟು ಇರಲೇಬೇಕು ಅನ್ನೋ ರೀಸನ್ಗೋಸ್ಕರ ಇದನ್ನು ಮಾಡಾದ್ಮೇಲೆ ತಿನ್ನೋರಂತೆ ಅಂತ ಹೇಳಿ ಒಬ್ಬಟ್ಟನ್ನ ತಟ್ತಾಯಿದ್ದೀನಿ ಫಸ್ಟ್ ಮಾಡಿದ್ದು ಚೆನ್ನಾಗಿ ಬರಲಿಲ್ಲ ಒಬ್ಬಟ್ಟು
ನನಗೆ ಒಂಥರ ಆಯ್ತಿತ್ತು, ಟೈಮ್ ಬೇರೆ ಆಗೋಯ್ತಿದೆಯಲ್ಲ ಅಂತ ಹೇಳಿ ಬೇಗ ಬೇಗ ಮಾಡೋಕ್ಕೆ ಹೋದೆ, ಈ ಥರ ಆಗೋಯ್ತು. ಫೈನಲಿ ಒಬ್ಬಟ್ಟು ತಟ್ಟಿ ಮಾಡಿ ಆಯಿತು. ಜೊತೆಗೆ ಹಬ್ಬ ಅಲ್ಲ ಇವಾಗ, ಯುಗಾದಿ ಹಬ್ಬ. ನಾವು ಬಟ್ಟೆಗಳನ್ನು ಕೂಡ ತಗೊಂಡಿಲ್ಲ, ಪಾಪುಗಾದರೂ ಕೊಡಿಸ್ತಿದ್ವಿ ಇಷ್ಟು ವರ್ಷ. ಬಟ್ ಅವನಿಗೂ ಕೂಡ ಹೋಗಿ ತರೋಕ್ಕಾಗಲಿಲ್ಲ, ಜಾನು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು. ಇನ್ನು ನಾನಂತೂ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ, ಹೋಗೋ ಮೂಡು ಕೂಡ ನನಗಿಲ್ಲ ಅಂಥ ಸಿಚುವೇಷನಲ್ಲಿದ್ದೀನಿ ನಾನು. ಹಾಗಾಗಿ ಅವ್ನ ಹಬ್ಬಕ್ಕೆ ಹೊಸ ಬಟ್ಟೆ ನಾನು ತೊಗೊಂಡಿಲ್ಲ, ಚೆರಿಗೂ ತಗೊಟ್ಟಿಲ್ಲ, ಜಾನೂ ತೊಗೊಂಡಿಲ್ಲ. ಪಾಪುಗಾದರೂ ತರಬೇಕು ಅಂದ್ಕೊಂಡು ಸುಮಾರು ಪ್ರಯತ್ನ ಪಟ್ಟೆ, ಬಟ್ ಹೋಗಿ ತರೋಕ್ಕಾಗಲಿಲ್ಲ. ಆರ್ಡ್ರಾದರೂ ಮಾಡ್ಬೋದಿತ್ತು, ಏನೋ ತಲೆನೂ ಓಡಲಿಲ್ಲ ನನಗೆ. ಹಾಗಾಗಿ ಈ ವರ್ಷ ಯುಗಾದಿ ಹಬ್ಬಕ್ಕೆ ನಾವು ಯಾರೂ ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ. ಪಾಪುಗೂ ಕೊಡ್ಸೋಕ್ಕಾಗಲಿಲ್ಲ. ಚೆರಿಗೆ ಅದು ಅವನು ಹಾಕಿರೋದು ಒಂದು ಟೈಮ್ ಹಾಕಿದ್ನೋ ಇಲ್ವೋ ನೆನಪಿಲ್ಲ ನನಗೆ, ಸದ್ಯಕ್ಕೆ ಅದು ಹಾಕಿಲ್ಲ ಅಂತ ಫೀಲ್ ಆಯಿತು. ಅದಕ್ಕೆ ಅದೇ ಬಟ್ಟೆನ ಅವನಿಗೆ ಹಾಕ್ತೆ. ಅದನ್ನು ಹಾಕ್ಕೊಳ್ದೇ ಇದ್ದ ಅವನು. ನಂಗೆ ಬೇಡ ಅಂದ್ಕೊಂಡು ಯಾವುದೋ ಬಟ್ಟೆ ಕೇಳ್ತಿದ್ದ. ಇವಾಗ ಫುಲ್ ಇದಾಗ್ಬಿಟ್ಟಿದ್ದ, ನನಗೆ ಅದೇ ಬಟ್ಟೆ ಬೇಕು, ಇದೇ ಬಟ್ಟೆ ಬೇಕು ಅಂತೇಳಿ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ನಾವು ಶಾಪಿಂಗ್ ನಮ್ಮ ಹಬ್ಬಕ್ಕೆ ಅಂತ ಏನು ಬಟ್ಟೆ ಗಿಟ್ಟೆ ತೊಗೊಂಡಿಲ್ಲ. ಇಷ್ಟೇ, ಪೂಜೆ ಮಾಡಿದ್ವಿ, ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ನಮ್ಮ ಒಂದು ಯುಗಾದಿ ಹಬ್ಬ. ಬೇವು ಬೆಲ್ಲ ತಿಂದ್ವಿ. ಒಳ್ಳೆ ಮನಸ್ಸಿಂದ ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೇದು ಮಾಡು ಅಂತ ಕೇಳ್ಕೋಬೇಕು ಅಷ್ಟೇ. ಸೊ ಜಾನು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ, ಅಂದರೆ ಅಡುಗೆ ಮನೆಯಲ್ಲಿ ನಾನು ನೋಡ್ಕೋತಿದ್ದೆ. ಮಾಮೂಲಿ ಒರೆಸೋದು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆಲ್ಲ ಜಾನುನೇ. ಇವಾಗ ಆಲ್ರೆಡಿ ಟೈಮು 3:30 ಆಗ್ತಾ ಬಂತು. ನಾವು ಊಟ ಮಾಡೋಷ್ಟರಲ್ಲಿ 4 ಗಂಟೆ, ಊಟ ಕೂತ್ಕೊಳ್ಳೋಷ್ಟೊತ್ತಿಗೆ 4 ಗಂಟೆ ಆಯಿತು. ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ 4:15 ಅಂದ್ಕೊಳ್ಳಿ. ಸೊ ಚೆನ್ನಾಗಿತ್ತು, ಏನೋ ಒಂಥರ ಅಷ್ಟೆಲ್ಲ ಐಟಮ್ನ ಮಾಡಿದ್ದೀನಲ್ಲ ಅನ್ನೋ ಖುಷಿ. ಆದರೆ ಬಾಳೆ ಎಲೆ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಎಲ್ಲರೂ ಒಂದೇ ಸರಿ ಬಡಿಸ್ಕೊಂಡು ತಿಂದರೆ ಏನೋ ಒಂಥರ ಟೇಸ್ಟ್ ಅಲ್ವಾ. ಬಟ್ ಏನು ಮಾಡೋಕ್ಕಾಗಲಿಲ್ಲ, ಸಿಗಲಿಲ್ಲ. ಅದಕ್ಕೆಲ್ಲ ನಾವು ಅದಿಲ್ಲ ಇದಿಲ್ಲ ಅಂತ ಟಾರ್ಚರ್ ಕೊಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಇರುತ್ತೆ ಅದರಲ್ಲೇ ನಾನು ಅಡ್ಜಸ್ಟ್ ಮಾಡಿಬಿಡ್ತೀನಿ. ನಂಗೆ ಬೇಕೇ ಬೇಕು, ತಂದುಕೊಡ್ಬೇಕು ಆ ಥರ ಎಲ್ಲ ಏನು ಮಾತಾಡಲ್ಲ. ಇರೋದ್ರಲ್ಲೇ ಹಾಕ್ಬಿಟ್ಟು ಅದರಲ್ಲೇ ತಿನ್ನೋ ಥರ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಈ ಥರ ಇತ್ತು ಈ ವರ್ಷದ ಯುಗಾದಿ. ಫುಲ್ ಖುಷಿ ಆಯಿತು ನನಗಂತೂ. ಇಂಥ ಟೈಮಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಲ್ಲ ಅಂತ. ನಮ್ಮ ಮಮ್ಮಿಗೂ ಹೇಳಿದೆ, ಇಷ್ಟೊಂದೆಲ್ಲ ಮಾಡಿದ್ಯಾ ಅಂತ ಹೇಳ್ತಾಯಿತ್ತು. ಅಂತಂದೆ. ಹಬ್ಬ ಅಂತ ಫೀಲ್ ಆಗೋದು ನನಗೆ ನಮ್ಮೂರಿಗೆ ಹೋದಾಗ ಮಾತ್ರ. ಯಾಕೆಂದರೆ ಹಬ್ಬದ ಅಡುಗೆ ಮಾಡ್ತಾರಲ್ವ, ಎಲ್ಲ ಥರನೂ ಇರುತ್ತೆ. ಇಲ್ಲಾಂದರೆ ನಾವು ಇಬ್ಬರೇ ಅಂದ್ಕೊಂಡು ನಾವೇನು ಮಾಡ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಅಡುಗೆಗಳನ್ನ ಒಂದೇ ಸಾರಿ ಒಂದೇ ದಿನ ಮಾಡಿಕೊಂಡು ನಾವು ತಿಂತಾ ಇರೋದು, ಅದೇ ಒಂದು ಖುಷಿ ಅಷ್ಟೇ. ಬಿಟ್ಟು ಹೋಗಿದ್ದೀನಿ ನಾನು. ಬಡ್ಸೋಕ್ಕೂ ಮುಂಚೆ ಅವನೇ ಎದ್ಗ ತಿಂತಾನೆ. ಬೋಂಡ ಪಲ್ಯ ಇದು ನೋಡಿ, ಆವಾಗಲೇ ಮಾಡಿಟ್ಟಿದ್ದು. ಪಾಯಸ, ಹಪ್ಪಳ, ಒಬ್ಬಟ್ಟು, ಸಾಂಬಾರು, ಏನಿದು ಮಾವಿನಕಾಯಿ ಚಿತ್ರಾನ್ನ ಆ್ಯಂಡ್ ವೈಟ್ ರೈಸ್. ಇಲ್ಲ ಆಯ್ತದ ಚಾಯ್ ಕಚೇರಿಗೆ ಆಯ್ತು. ರೈಸ್ ಅನ್ನ ತಿನ್ಬೇಕು, ಬರೀ ಹಪ್ಪಳ ಬೋಂಡ ತಿನ್ನೋದಲ್ಲ. ಬೋಂಡ ಇದು ಎಲ್ಲ ನನ್ನ ಮಗ ಹಾಕಿರೋದ. ಇವನು ಬಡ್ಸೋನು ನಮ್ಮ ಮನೇಲಿ.
ಇವನೇ ತಗೊಂಡು ಬಡ್ಸ್ಕೊಬಿಟ್ಟವನೆ ಹಪ್ಳ ಬೋಂಡ ಎಲ್ಲನೂ. ನಾನು ಬಡ್ಸ್ಕೊಡೋಕ್ಕೂ ಮುಂಚೆನೆ ನಾನು ಇಡೀ ಪಾಯಸ ಬೇಡವಾ ಪಪ್ಪ ತಿನ್ಕೊಳುತ್ತೆ. ಮುಂದಕ್ಕೆ ಡಿಸೈನ್ ತಟ್ಟೆನ ಸ್ವಲ್ಪ ಹಪ್ಳ ಎಲ್ಲ ತುಂಬ ಕೂತಿದ್ದೀರಲ್ರ ನೀವೇ. ಸ್ವಲ್ಪ ಹಾಕ್ಲಾ ಸೈಡ್ ಇಟ್ಕೊ ಹಪ್ಳ ಒಬ್ಬಟ್ಟು. ಯಾವಾಗ ತಿನ್ಬೇಕು ಅವಾಗ ತಿನ್ಬೇಕು. ಚಿತ್ರಾನ್ನ ಪಲ್ಯ ಹಾಕಿಲ್ಲ ಇರವಾ ನಿಂಗೆ ಹಾಕ್ಲಮ್ಮ. ಏನ್ ಬೇಕು ಚೆನ್ನಾಗಿ ಹಾಕಿದ್ದೀನಿ. ಇಲ್ಲ ಹಾಕೈತಲ್ಲ ಅದೇ ಏ ಅದು ಅದೇನೆ ಕಣೋ. ಅಯ್ಯೋ ಏನ್ ಬೇಕು ಚರಿ ಇಲ್ಲಿಡು ಇಲ್ಲಿಡು. ಚಿತ್ರಾನ್ನ ಚೆನ್ನಾಗಿದೆಯಾ? ಫಸ್ಟ್ ಟೈಮು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದು. ಅದು ಹೇಗೆ ಬಂದಿದೆ ಅಂತ ಅನ್ನಿಸ್ತಾ ಇತ್ತು. ಅದನ್ನು ಕೇಳಿದೆ ಜಾನು ಚೆನ್ನಾಗೇ ಐತೆ ಸಖತ್ತಾಗೈತೆ ಅಂತೇಳಿ ಇನ್ನೂ ಒಂದ್ಸರಿ ಹಾಕಿಸ್ಕೊಂಡು ತಿಂದರು. ಸರಿ ಚೆನ್ನಾಗಾಯ್ತಾ? ಇಲ್ಲಿ ನೋಡು ಏನು ತಿಂತಿಲ್ಲ ಬರೀ ಹಪ್ಳ. ಈ ಕಡೆ ತಿರ್ಕೊ ಒಂಚೂರು ಮುಖ ತೋರ್ಸು. ಹಪ್ಳ ಬೋಂಡ ಬರೀ ಇದೇ ತಿಂತ ಇರೋದು, ಇನ್ನೇನು ತಿಂತಿಲ್ಲ. ಅಲ್ಲೇ ಕೂತೈತೆ. ಅನ್ನ ಚೆನ್ನಾಗಿದೆ ತಿನ್ನು. ಅಪ್ಪ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು, ಇದು ಪಲ್ಯ ಆ್ಯಂಡ್ ಖೀರ್ ಪಾಯಸ. ಹಪ್ಳ ಬೋಂಡ ಎಲ್ಲ ಐತೆ, ಸ್ಪೇಸ್ ಇಲ್ಲ ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಟೈಮ್ ಆಯಿತು. ಇದೇ ಫಸ್ಟ್ ಟೈಮ್ ಅಲ್ಲ ಜನ ಇಷ್ಟೊಂದು ಐಟಮ್ ಮಾಡಿರೋದು. ಏನು ಅನ್ನಿಸ್ತಿದೆ? ಖುಷಿ ಅನ್ನಿಸ್ತಿದ್ಯಾ ಇಷ್ಟೊಂದು ಐಟಮ್ ಮಾಡಿರೋಕ್ಕೆ? ಮತ್ತು ಯಾಕೆ ಮಾಡಿದೆ ಅಂತ ಇದೆ. ಈಗ ನಾವ್ಯಾರು? ಫಸ್ಟು ಇದೇ ಡೈಲಾಗ್ ಹೊಡ್ಕೊಂಡು ನಾವೇನು ಮಾಡ್ಕೊಂಡು ತಿಂತಾನೆ ಇರಲಿಲ್ಲ ಅಲ್ವಾ? ಈ ವಿಕೆಟ್ ಬಂದಮೇಲೆ ಸರಿ ಸರಿ ಸುಬ್ಬಣ್ಣ ಅವನಲ್ಲ ಅಂದ್ಬಿಟ್ಟು ಬ್ಯುಸಿ ಅವನಿಗೋಸ್ಕರ ಅವನು ಇದ್ದಾನಲ್ಲ ಅಂದ್ಬಿಟ್ಟು ಮಾಡಿದ್ವಿ. ನಮ್ಮ ಮನೆಗೆ ಹೋದ್ರೂ ಇದೇ ಥರ ವೆರೈಟಿನೇ, ಅದಕ್ಕೆ ನಾವೇ ವೆರೈಟಿ ಮಾಡ್ಕೊಂಡು ತಿಂತಿದ್ದೀವಿ. ಒಂದು ಏನು ಮುಂದೆ ಅಲ್ಲಿ ಬೆಳಗ್ಗೆ ಬೀಳ್ತೈತೆ, ನೀಟಾಗಿ ಬರ್ತಾ ಇಲ್ಲ ವಿಡಿಯೋ. ಚೆನ್ನಾಗಿದೆಯಾ? ಫಸ್ಟು ಏನು ಚಿತ್ರಾನ್ನ ಎಂಥದ್ದು ಮಾವಿನಕಾಯಿ ಚಿತ್ರಾನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾಡಿರೋದು. ನಾನೇ ಟೇಸ್ಟ್ ಮಾಡ್ತೀನಿ. ಚೆನ್ನಾಗೈತೆ. ಹುಳಿ ಹುಳಿ ಅಂದ್ಕೊಂಡಿದ್ದೆ. ಚೆನ್ನಾಗಿದಲ್ಲ ಜನ? ಹುಳಿ ಅಂದ್ಕೊಂಡಿದ್ದೆ ನಾನು. ನಂಗೆ ಸ್ವಲ್ಪ ಹೊತ್ತು ಬೇಯಿಸಿದ್ಮೇಲೆ ಅದು ಸರಿ ಹೋಗೈತೆ. ಚೆನ್ನಾಗೈತೆ, ನಂಗೆ ಇಷ್ಟ ಆಯಿತು. ಎಲ್ಲ ಟೇಸ್ಟ್ ನೋಡ್ತೀನಿ. ಚೆನ್ನಾಗೈತೆ. ಪಲ್ಯ ಕರೆಕ್ಟಾಗಿದೆಯಾ? ಎಲ್ಲ ಪರ್ಫೆಕ್ಟಾಗೈತೆ. ಒಬ್ಬಟ್ಟು ಸ್ವಲ್ಪ ಮಾಡಬೇಕಂದ್ರೆ ಹೂರ್ಣ ಮೆತ್ತಾಗೋಯ್ತು. ಪುಣ್ಯಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲ ಇತ್ತು, ಸಿಕ್ತು. ಟೈಮ್ ಆಗ್ಬಿಟ್ಟೈತಲ್ಲ ಅನ್ನೋ ಇದಕ್ಕೆ ಬೇಗ 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 ಮಾಡ್ತೀನಿ ನಾನು. ಹೂರ್ಣ ಎಷ್ಟು ಕಷ್ಟ ಆಗ್ತದೆ. ತಿನ್ಕೋಬೇಕು. ಸಾಕು. ಫಸ್ಟು ಪ್ಲೇಟಲ್ಲಿ ಇರೋದನ್ನ ಖಾಲಿ ಮಾಡಿ.